ವಿಧಾನ ಪರಿಷತ್ ಸದಸ್ಯ ಐವಾನ್ ಡಿಸೋಜಾ ಅವರಿಗೆ ನೂತನ ಸಚಿವ ಸಂಪುಟದಲ್ಲಿ ಕ್ಯಾಬಿನೆಟ್ ಸಚಿವ ಸ್ಥಾನ ನೀಡುವಂತೆ ಕ್ಯಾಥೋಲಿಕ್ ಅಸೋಸಿಯೇಷನ್ ಅಧ್ಯಕ್ಷ ಜಾರ್ಜ್ ಫರ್ನಾಂಡಿಸ್ ಆಗ್ರಹಿಸಿದರು. ಕಾರವಾರ ಪತ್ರಿಕಾ ಭವನದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಐವಾನ್ ಡಿಸೋಜಾ ಅವರು ತಮ್ಮ ರಾಜಕೀಯ ಜೀವನವನ್ನು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳು, ಪ್ರಜಾಪ್ರಭುತ್ವ, ಸಾಮಾಜಿಕ ನ್ಯಾಯ ಹಾಗೂ ಶೋಷಿತ ಸಮುದಾಯಗಳ ಹಕ್ಕುಗಳ ರಕ್ಷಣೆಗೆ ಸಮರ್ಪಿಸಿಕೊಂಡಿದ್ದಾರೆ ಎಂದು ಹೇಳಿದರು. ಕಾನೂನು ತಜ್ಞರಾಗಿರುವ ಐವಾನ್ ಡಿಸೋಜಾ ಅವರು ಹಲವು ದಶಕಗಳ ರಾಜಕೀಯ ಅನುಭವ ಹೊಂದಿದ್ದು, ಜನಸಾಮಾನ್ಯರ ಸಮಸ್ಯೆಗಳ ಕುರಿತು ಸದಾ ಧೈರ್ಯವಾಗಿ ಧ್ವನಿ ಎತ್ತಿದ್ದಾರೆ. ಶಿಕ್ಷಣ, ಆರೋಗ್ಯ, ನಿರುದ್ಯೋಗ ನಿವಾರಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಶಾಸಕರ ಅನುದಾನವನ್ನು ಸಮರ್ಪಕವಾಗಿ ಬಳಸಿದ್ದು, ದಲಿತರು, ಹಿಂದುಳಿದ ವರ್ಗಗಳು ಹಾಗೂ ಅಲ್ಪಸಂಖ್ಯಾತ ಸಮುದಾಯಗಳ ಪರವಾಗಿ ನಿರಂತರ ಹೋರಾಟ ನಡೆಸಿದ್ದಾರೆ ಎಂದು ತಿಳಿಸಿದರು. ಕಾರವಾರ ಅಂಕೋಲಾ ಕ್ರಿಶ್ಚಿಯನ್ ಫೋರಂ ಅಧ್ಯಕ್ಷ ಲಿಯೋ ಲೂಯಿಸ್ ಮಾತನಾಡಿ, ಐವಾನ್ ಡಿಸೋಜಾ ಅವರು ಸಂವಿಧಾನಾತ್ಮಕ ಮೌಲ್ಯಗಳ ರಕ್ಷಣೆ, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಹಾಗೂ ಜನಸಾಮಾನ್ಯರ ಸಮಸ್ಯೆಗಳನ್ನು ಸದನದಲ್ಲಿ ಪ್ರಸ್ತಾಪಿಸುವ ಮೂಲಕ ಜನರ ವಿಶ್ವಾಸ ಗಳಿಸಿದ್ದಾರೆ. ಐವಾನ್ ಡಿಸೋಜಾ ಅವರಂತಹ ಅನುಭವ ಸಂಪನ್ನ ಹಾಗೂ ಹೋರಾಟಗಾರ ನಾಯಕರಿಗೆ ಸಂಪುಟದಲ್ಲಿ ಅವಕಾಶ ನೀಡಬೇಕು ಎಂದು ಆಗ್ರಹಿಸಿದರು. ಈ ಕುರಿತು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಪಕ್ಷದ ಕಾಂಗ್ರೆಸ್ ನಾಯಕತ್ವಕ್ಕೆ ಮನವಿ ಸಲ್ಲಿಸಲಾಗಿದೆ ಎಂದು ಲಿಯೋ ತಿಳಿಸಿದರು. ಸಮಾಜದಿಂದ ಇಲ್ಲಿ ಬೇರೆ 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 ಹುದ್ದೆಯವರು ಬಂದಿದ್ದಾರೆ. ಕಾರಣ ಇಷ್ಟೇ, ನಮ್ಮ ರಸ್ತ ಮುಖಂಡರಾದ ಐವಾನ್ ಡಿಸೋಜಾ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳ್ಕೊಂಡು ಬೇಡಿಕೆ ಇಟ್ಟು ನಾವು ಬಂದಿದ್ದೇವೆ. ಬಹಳ ವರ್ಷದಿಂದ ವಿಧಾನ ಪರಿಷತ್ ಹಾಗೂ ಸ್ಥಳೀಯವಾಗಿ ಮಂಗಳೂರು ಪಕ್ಷದ ಸಭೆ ಆಗಲಿ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಅವರಲ್ಲಿ ಇರ್ತಾರೆ ಮತ್ತು ಅವರಿಗೆ ಆ ಒಂದು ಅವಕಾಶ ಕೊಟ್ಟಿದ್ದಾರೆ. ಮೊನ್ನೆ ಕೇರಳದಲ್ಲಿ ಎಲೆಕ್ಷನ್ ಆಯಿತು, ಬೇರೆ ರಾಜ್ಯದಲ್ಲಿ ನಾರ್ತ್ ಈಸ್ಟಿಗೆ ಅಲ್ಲಿನೂ ಕಳಿಸಿದ್ರು. ಸೊ ಹೀಗೆ ಮಾಡ್ತೇವೆ. ಯಾವುದೇ ಪಕ್ಷದಾಗಲಿ ಸರ್ಕಾರದಾಗಲಿ, ಇರುವ ಸರ್ಕಾರದಾಗಲಿ ಪಕ್ಷದಾಗಲಿ ಯಾವುದೇ ಒಂದು ಇರ್ತದೆ, ಅವರು ಕ್ರೈಸ್ತರಂತಲ್ಲ, ಅವರ ಸಾಮರ್ಥ್ಯ ಅನುಗುಣವಾಗಿ ಅವರು ಅಲ್ಲಿಗೆ ಮುಟ್ಟಿದ್ದಾರೆ. ಆದರೆ ಸರ್ಕಾರದಲ್ಲಿ ಅವರಿಗೆ ಒಂದು ಸ್ಥಾನ ಸಿಗಬೇಕು ಅಂತ ಹೇಳ್ಕೊಂಡು ನಾವು ಇವತ್ತೇ ಪ್ರಯತ್ನ ಮಾಡ್ತಾಯಿದ್ದೀವಿ. ನಿಮ್ಮೆಲ್ಲರೂ ಅದಕ್ಕೆ ಸ್ವಲ್ಪ ನಮಗೆ ಸಹಕಾರ ಕೊಟ್ಟು ಅವರಿಗೆ ಒಂದು ಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳ್ಕೊಂಡು ನಾವು ಎಲ್ಲ ಸಂಘಟನೆಗಳು, ಇಲ್ಲಿ ನಾನು ಕ್ಯಾಥಲಿಕ್ ಅಸೋಸಿಯೇಷನ್ ಕಾರವಾರ ಪ್ರಾಂತ್ಯದ ಅಧ್ಯಕ್ಷ, ಇಲ್ಲಿ ಹೀಗೆ ನಾವು ಈ ಬೇಡಿಕೆ ಇಟ್ಟಿ ನಿಮ್ಮಲ್ಲಿ ಬಂದಿದ್ದೇವೆ. ಮತ್ತೆ ವಿಶೇಷ ಏನಿಲ್ಲ, ಕೇಳಿದ್ರೆ ಅವರಿಗೆ ನಾವು ಸಿಗ್ತದೆ ಕಳೆದ ವರ್ಷ ಅಲ್ಲ, ಹಾಗಾಗಿ ಅವರನ್ನು ಪರಿಗಣಿಸಬೇಕು. ಹೆಚ್ಚಿನ ಮುಖ್ಯಮಂತ್ರಿಗಳು ಅಥವಾ ಕಾಂಗ್ರೆಸ್ ಪಕ್ಷ ಅಥವಾ ಸರ್ಕಾರ ಅವರನ್ನು ಪರಿಗಣಿಸಬೇಕು ಅಂತ ಹೇಳ್ಕೊಂಡು ಸಾಮಾಜಿಕ ನ್ಯಾಯದ ಹೋರಾಟಗಾರ, ಸಂವಿಧಾನ ಪರ ಧ್ವನಿ, ವಿಧಾನ ಪರಿಷತ್ ಸದಸ್ಯರು ಹಾಗೂ ಹಿರಿಯ ನಾಯಕ ಶ್ರೀ ಐವಾನ್ ಡಿಸೋಜಾ ಅವರನ್ನು ನೂತನ ಸಚಿವ ಸಂಪುಟದಲ್ಲಿ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಳನ್ನಾಗಿ ಮಾಡುವ ಕುರಿತು ನಮ್ಮ ಮನವಿಯನ್ನು ನಾವು ಈಗಾಗಲೇ ಅರ್ಪಿಸಿದ್ದೇವೆ. ಕೆಪಿಸಿಸಿ ಅಧ್ಯಕ್ಷರಿಗೆ ಮತ್ತು ಡಿ ಕೆ ಶಿವಕುಮಾರರಿಗೆ ಮತ್ತು ಮಾನ್ಯ ಹಿಂದಿನ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಕಳಿಸಿದ್ದೇವೆ. ಅದರ ಮುಖಾಂತರ ನಾವು ಮನವಿ ಮಾಡೋದು ಮೇನ್ ಅಂತ ಹೇಳಿದ್ರೆ, ನಮ್ಮ ಐವಾನ್ ಡಿಸೋಜಾ ಅವರು ಜನಪರ ಮುಖಂಡರು, ಹೋರಾಟಗಾರರು, ಎಲ್ಲ ಧರ್ಮ ಬಗ್ಗೆ ಒಂದು ಒಳ್ಳೆಯ ಒಂದು ಇದಿಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಉಡುಪಿ ಮತ್ತು ಮಂಗಳೂರು ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೂ ಪೂರ್ವ ಕರ್ನಾಟಕ ರಾಜ್ಯದಲ್ಲಿ ಈಗ ಹೇಳಿದಾಗ ಒಳ್ಳೆಯ ಅವ್ರದ್ದೊಂದು ಇದಿದೆ, ಜನ ಅಭಿಪ್ರಾಯ ಇದೆ. ಅವರಿಗೆ ಒಂದು ಅವಕಾಶ ಮಾಡಿ, ಕ್ಯಾಬಿನೆಟ್ಲಿ ಅವಕಾಶ ಮಾಡಿ ಕೊಡಬೇಕು. ಅಂದರೆ ಈ ಮುಖಾಂತರ ಅವರಿಗೆ ನಮ್ಮ ರಾಜ್ಯದ ಜನತೆಯ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿ ಕೊಡಬೇಕಂತ ಹೇಳಿ ನಾವು ಮನವಿ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಸ್ಯಾಮ್ಸನ್ ಡಿಸೋಜಾ, ಸ್ಟೀಫನ್ ರೋಡ್ರಿಗಸ್ ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.